ಅಹಲ್ಯಾಬಾಯಿಗೆ ರಾಜನ ಶೌರ್ಯ, ಮಲ್ಹರ್ ರಾಯರ ಪರಾಕ್ರಮ ಇದೆಲ್ಲದರ ಕಥೆಗಳನ್ನ ಕೇಳೋದು ಬಹಳ ಇಷ್ಟ. ತನ್ನ ಗೆಳತಿಯರ ಜೊತೆಗೆ ಮಣ್ಣಿನ ಗೊಂಬೆಗಳನ್ನ ಮಾಡಿಕೊಂಡು ಆಟ ಆಡ್ತಾ ಇರ್ತಾರೆ. ತನ್ನ ಹತ್ತಿರಕ್ಕೆ ಬಂದಂತ ಒಂದು ಕುದುರೆ ಮತ್ತು ಅದ್ರ ಸವಾರ ನಿಲ್ಲಿಸ್ತಾರೆ. ಕುದುರೆ ನಿಲ್ಲುತ್ತೆ, ಆ ಸವಾರ ಬೈದು ಬುದ್ಧಿ ಹೇಳೋದಕ್ಕೆ ಬರ್ತಾನೆ. ಧೈರ್ಯವಾಗಿ ಆತನ ಕಣ್ಣಿನಲ್ಲಿ ಕಣ್ಣಿಟ್ಟು ನೋಡಿ ಹೇಳ್ತಾಳೆ, ಆ ಮಗು ಮುಂದೆ ಬೆಳೆದು ಲೋಕಮಾತೆ, ರಾಜಮಾತೆ, ಕರ್ಮಯೋಗಿಣಿ ಅಂತೆಲ್ಲ ಹೆಸರನ್ನ ಸಂಪಾದನೆ ಮಾಡ್ತಾರೆ. ನಮಸ್ಕಾರ, ನಾನು ಡಾಕ್ಟರ್ ವರುಣ್ ಮೂರ್ತಿ, ರೀಬಿಲ್ಡ್ ಇಂಡಿಯಾ ಫೌಂಡೇಶನ್ನಿನ ಫೌಂಡರ್ ಮತ್ತು ಸೆಕ್ರೆಟರಿ. ಅಹಲ್ಯಾಬಾಯಿ ಹೋಲ್ಕರ್, ಕರ್ಮಯೋಗಿನಿ, ಲೋಕಮಾತೆ ಅಹಲ್ಯಾಬಾಯಿ ಹೋಲ್ಕರ್ ಅವರ ಜೀವನ ಚರಿತ್ರೆಯನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಾವು ಕಥೆಯನ್ನು ಮುಂದುವರಿಸ್ತಾ ಹೋಗೋಣ. ಅಹಲ್ಯಾಬಾಯಿ ಹೋಲ್ಕರ್ ಸುಮಾರು 8-9 ವರ್ಷದ ಹುಡುಗಿ ಇದ್ದಾಗ ಮಲ್ಹರ್ ರಾವ್ ಹೋಲ್ಕರ್ ರವರ ಮನೆಗೆ ಸೊಸೆಯಾಗಿ, ಅಂದರೆ ಮಲ್ಹರ್ ರಾವ್ ಹೋಲ್ಕರ್ ರವರ ಮಗ ಖಾಂಡೇ ರಾವನಿಗೆ ಮದುವೆಯಾಗಿ ಬರ್ತಾಳೆ. ಅಹಲ್ಯಾಬಾಯಿಗೆ ಈ ರಾಜ್ಯದ ಆಡಳಿತ, ರಾಜನ ಶೌರ್ಯ, ಮಲ್ಹರ್ ರಾಯರ ಪರಾಕ್ರಮ ಇದೆಲ್ಲದರ ಕಥೆಗಳನ್ನು ಕೇಳೋದು ಭಾಳ ಇಷ್ಟ. ಅಹಲ್ಯಾಬಾಯಿಯ ಜೊತೆಯಲ್ಲಿಯೇ ತನ್ನ ಗಂಡನ ತಂಗಿಯರು ಅಂದರೆ ನಾದಿನಿಯರು ಕೂಡ ಬೆಳೀತಾ ಹೋಗ್ತಾರೆ ಜೊತೆಯಲ್ಲಿ. ಈ ಮಲ್ಹರ್ ರಾವ್ ಹೋಲ್ಕರ್ ರವರಿಗೆ ಪೇಶ್ವಾ ಬಾಜಿರಾವರಿಂದ ಸುಬೇದಾರಿ ಸಿಕ್ಕಿದ್ದು ಅಹಲ್ಯಾಬಾಯಿ ಮದುವೆಯಾಗಿ ಬಂದ ನಂತರದಲ್ಲಿ. ಸೊ ಈಗೆಲ್ಲ ನಾದಿನಿಯರು ಹೇಳ್ತಾರೆ, ನಿನ್ನನ್ನು ನಮ್ಮ ತಂದೆಯವರು ಬಹಳ ಅದೃಷ್ಟವಂತೆ ಅಂತ ಹೇಳ್ತಾರೆ, ನೀನು ಬರಲಾಗಿ ಅವರಿಗೆ ಸುಬೇದಾರಿ ಸಿಗ್ತಾ ಇದೆ ಅನ್ನೋದನ್ನೆಲ್ಲ ಅವ್ರು ಹೇಳ್ತಾ ಇರ್ತಾರೆ ಅನ್ನೋದನ್ನು ಅಹಲ್ಯಾಬಾಯಿಗೆ ಹೇಳುವಾಗ ಅಹಲ್ಯಾಬಾಯಿ ಚಿಕ್ಕ ಹುಡುಗಿ, ಪುಟಾಣಿ ಹುಡುಗಿ ಹೇಳ್ತಾಳೆ, ಆ ರೀತಿಯೆಲ್ಲ ಏನಿಲ್ಲ, ಮಾವನವರ ಶೌರ್ಯ, ಪರಾಕ್ರಮ, ಅವರ ಯುದ್ಧದ ಕಥೆಗಳು, ಅವರ ಆಡಳಿತ ವೈಖರಿ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದು, ಇದನ್ನೆಲ್ಲ ತಿಳ್ಕೊಳ್ಳೋದು ನನಗೆ ಭಾಳ ಆಸಕ್ತಿ. ಹಾಗಾಗಿ ಅವರು ಹೇಳುವಾಗೆಲ್ಲ ನಾನು ಗಮನ ಇಟ್ಟು ಕೇಳಿಸ್ಕೊತೀನಿ ಮತ್ತು ನಾನಾಗೆ ಕೇಳಿ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡ್ತೀನಿ ಅನ್ನೋದನ್ನು ಅಹಲ್ಯಾಬಾಯಿ ಹೇಳ್ತಾಳೆ. 8-9 ವರ್ಷದ ಹುಡುಗಿ, ಬೇರೆ ಹೆಣ್ಣುಮಕ್ಕಳೆಲ್ಲ ಅವತ್ತಿನ ಸುಬೇದಾರಿಯನ್ನು ಹಸ್ತಾಂತರ ಮಾಡುವಂತಹ ಅಥವಾ ಸುಬೇದಾರಿಯನ್ನು ಕೊಡುವಂಥ ಕಾರ್ಯಕ್ರಮಕ್ಕೆ ತಯಾರಿ ಮಾಡ್ತಾ ಇರುವಾಗ ಅಹಲ್ಯಾಬಾಯಿ ತನ್ನ ಮಾವನ ಶೌರ್ಯ, ಪರಾಕ್ರಮದ ಕಥೆಗಳನ್ನು ಹೆಚ್ಚು ತಿಳ್ಕೊಳ್ಬೇಕು ಅನ್ನೋ ಆಸಕ್ತಿಯನ್ನು, ಅದರ ಬಗ್ಗೆ ತನಗೆ ಹೆಚ್ಚು ಆಸಕ್ತಿ ಇದೆ ಅನ್ನೋದನ್ನು ತನ್ನ 8-10 ವರ್ಷದ ಸಹೋದ್ಯೋಗಿಗಳ ಜೊತೆಗೆ ಅಥವಾ ತನ್ನ ಸ್ನೇಹಿತೆಯರ ಜೊತೆಗೆ ಹೇಳ್ಕೊಳ್ಳುವಾಗ ನಮಗೆ ಅರ್ಥ ಆಗೋದೇನಂತಂದರೆ, ಆಕೆಗೆ ರಾಜ್ಯದ ಆಡಳಿತ, ಶೌರ್ಯ, ಪರಾಕ್ರಮ ಇವೆಲ್ಲವೂ ರಕ್ತಗತವಾಗಿತ್ತು ಅನ್ನೋದು ಗೊತ್ತಾಗುತ್ತೆ. ಹೀಗೆ ಸುಬೇದಾರಿಯನ್ನು ಕೊಡಬೇಕು, ಪೇಶ್ವಾ ಬಾಜಿರಾಯರು ಸುಬೇದಾರಿಯನ್ನು ಮಲ್ಹರ್ ರಾವ್ರವರಿಗೆ ಕೊಡಬೇಕು ಅನ್ನುವಂಥದ್ದು ಸಮಾರಂಭ ಆಗುವಾಗ ಅಹಲ್ಯಾಬಾಯಿಗೆ ಇದೆಲ್ಲ ಕಾರ್ಯಕ್ರಮಗಳನ್ನು ನೋಡುವಾಗ ತನ್ನ ಮದುವೆಗೆ ಮುಂಚೆ ಆದಂಥ ಒಂದು ಘಟನೆ ನೆನಪಾಗುತ್ತೆ. ಮದುವೆಗೆ ಮುಂಚೆ ಈಕೆ ಇನ್ನು ತನ್ನ ತಂದೆ ಮನೆಯಲ್ಲಿ, ತನ್ನ ತಾಯಿ ಮನೆಯಲ್ಲಿರುವಾಗ ಒಂದು ಸರ್ತಿ ತನ್ನ ಗೆಳತಿಯರ ಜೊತೆಗೆ ಮಣ್ಣಿನ ಗೊಂಬೆಗಳನ್ನು ಮಾಡಿಕೊಂಡು ಆಟ ಆಡ್ತಾ ಇರ್ತಾಳೆ. ಮಣ್ಣಿನ ಗೊಂಬೆಗಳನ್ನು ಮಾಡಿಕೊಂಡು ಆಟ ಆಡುವಂಥ ಕಾಲದಲ್ಲಿ ಅಂತ ರಸ್ತೆ ಮೇಲೆ ಇಟ್ಕೊಂಡು ಮಣ್ಣಿನ ಗೊಂಬೆಗಳು ಮಾಡಿಕೊಂಡು ಆಡ್ತಾ ಇರ್ತಾರೆ. ಒಂದು ಕುದುರೆಗಳ ದಂಡು ಜೋರಾಗಿ ಇವ್ರ ಕಡೆಗೆ ಆ ರಸ್ತೆಯಲ್ಲಿ ಬರ್ತಾ ಇರುತ್ತೆ. ಆ ಕುದುರೆಗಳ ಶಬ್ದ ಕೇಳಿ ಬೇರೆ ಮಕ್ಕಳೆಲ್ಲ ಅವ್ರ ಗೊಂಬೆಗಳನ್ನೆಲ್ಲ ಅಲ್ಲೇ ಬಿಟ್ಟು ಚಲ್ಲಾಪಿಲ್ಲಿಯಾಗಿ ಓಡೋಗ್ಬಿಡ್ತಾರೆ. ಆದರೆ ಅಹಲ್ಯಾಬಾಯಿ ಮಾತ್ರ ತಾನು ಮಾಡಿರುವಂಥ ಗೊಂಬೆಗಳನ್ನೆಲ್ಲ ಕಾಪಾಡೋದಕ್ಕೆ ಅದನ್ನೆಲ್ಲ ತಬ್ಬಿ ಹಿಡ್ಕೊಂಡು ಅದನ್ನು ಕಾಪಾಡಿಕೊಂಡು ಅದ್ರ ಮೇಲ್ಗಡೆ ಮಲ್ಕೊಂಡು ಅದನ್ನು ಕಾಪಾಡ್ತಾ ಇರ್ತಾಳೆ. ತನ್ನ ಹತ್ತಿರಕ್ಕೆ ಬಂದಂಥ ಒಂದು ಕುದುರೆ ಮತ್ತು ಅದ್ರ ಸವಾರ ನಿಲ್ಲಿಸ್ತಾರೆ. ಕುದುರೆ ನಿಲ್ಲುತ್ತೆ, ಆ ಸವಾರ ಬೈದು ಬುದ್ಧಿ ಹೇಳೋದಕ್ಕೆ ಬರ್ತಾನೆ. ಕುದುರೆ ಸವಾರ ಹೇಳ್ತಾನೆ, ಅಲ್ಲ ಮಗು, ನಿನಗೆ ಬುದ್ಧಿ ಇಲ್ವಾ? ನಿನ್ನ ಗೆಳತಿಯರೆಲ್ಲ ಓಡೋಗ್ಬಿಟ್ರು ಕುದುರೆ ಶಬ್ದ ಕೇಳಿ, ನೀನು ನಿನ್ನ ಪ್ರಾಣನೇ ಹೋಗುವಂಥ ಪರಿಸ್ಥಿತಿಗೆ ಬಂದಿದೆಯಲ್ಲ, ಕುದುರೆಯನ್ನು ನಾನು ತಕ್ಷಣಕ್ಕೆ ಹಿಡಿದು ನಿಲ್ಲಿಸಿದೆ, ಅಕಸ್ಮಾತ್ ಕುದುರೆಯನ್ನು ನಿಲ್ಸಕ್ಕಾಗಿರಲಿಲ್ಲ ಅಂದಿದ್ರೆ ಏನು ಗತಿ ಆಗ್ಬೋದಿತ್ತು ಅಂತ ಹೇಳ್ತಾನೆ. ಅದನ್ನು ಕೇಳಿ ಅಹಲ್ಯಾಬಾಯಿ ಧೈರ್ಯವಾಗಿ ಆತನ ಕಣ್ಣಿನಲ್ಲಿ ಕಣ್ಣಿಟ್ಟು ನೋಡಿ ಹೇಳ್ತಾಳೆ, ನನಗೆ ಕಲಿಸಿದರೆ ನನ್ನ ಅಪ್ಪ ಅಮ್ಮ, ಯಾವುದನ್ನು ನೀನು ಕಟ್ಟುತ್ತೀಯೋ ಅದನ್ನು ಪ್ರಾಣ ಒತ್ತೆ ಇಟ್ಟಾದರೂ ಕಾಪಾಡಬೇಕು ಅಂತ ನಾನು ಕಲ್ತಿದ್ದೀನಿ ನನ್ನ ಅಪ್ಪ ಅಮ್ಮನಿಂದ ಅಂತ ಹೇಳ್ತಾಳೆ. ಈಕೆಯ ಶೌರ್ಯವನ್ನು ನೋಡಿ, ಈಕೆಯ ಧೈರ್ಯವನ್ನು ನೋಡಿ ಆ ಕುದುರೆ ಸವಾರ ಪಕ್ಕದಲ್ಲಿದ್ದವನಿಗೆ ಹೇಳ್ತಾನೆ, ಮಲ್ಹರ್ ರಾವ್, ನಿನ್ನ ಮಗನಿಗೆ ಹೆಂಡತಿಯಾಗಿ ನಿನಗೆ ಸೊಸೆಯಾಗಿ ಕರ್ಕೊಂಡು ಹೋಗೋದಕ್ಕೆ ಯೋಗ್ಯತೆ ಇರುವಂಥ ಹುಡುಗಿ ಇವಳು, ಈಕೆಯನ್ನು ನಿನ್ನ ಮಗನಿಗೆ ಮದುವೆ ಮಾಡ್ಕೊ ಅಂತ ಹೇಳ್ತಾನೆ. ಆ ಕುದುರೆ ಸವಾರ ಬೇರೆ ಯಾರೂ ಅಲ್ಲ, ಪೇಶ್ವಾ ಬಾಜಿರಾವ್. ಹೀಗೆ ಆ ಥರದ ಒಂದು ಪರಿಸ್ಥಿತಿನಲ್ಲಿ ಅಹಲ್ಯಾಬಾಯಿ ಮಲ್ಹರ್ ರಾವ್ರವರ ಸೊಸೆಯಾಗಿ ಬಂದದ್ದು. ಸೊ ಈ ಮಲ್ಹರ್ ರಾವ್ರವರಿಗೆ ಇದಾದ ನಂತರದಲ್ಲಿ ಸುಬೇದಾರಿಯನ್ನು ಕೊಡಬೇಕು ಅಂತ ಪೇಶ್ವಾ ಬಾಜಿರಾವ್ ನಿರ್ಧಾರ ಮಾಡಿರ್ತಾರೆ. ಈ ಪೇಶ್ವಾರವರು ಸುಬೇದಾರಿಯನ್ನು ಕೊಡುವಂತಹ ಕಾಲದಲ್ಲಿ ಆಗ್ತಾ ಇದ್ದಂಥ ತಯಾರಿ ಸಮಯದಲ್ಲಿ ಅಹಲ್ಯಾಬಾಯಿಗೆ ಇವೆಲ್ಲ ನೆನಪಾಗುತ್ತೆ. ಸೊ ಈಗ ಆಗ್ತಾ ಹೋಯಿತು, ಇದೆಲ್ಲ ಆಯಿತು, ತಯಾರಿಗಳೆಲ್ಲ ಜೋರಾಗಿ ನಡೀತಾ ಇದೆ, ಎಲ್ಲ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಭಾಗಿಯಾಗಿದ್ದಾರೆ. ಮನೆಯವರು, ಕುಟುಂಬದವರು, ಎಲ್ಲ ಮಲ್ಹರ್ ರಾವ್ರಿಗೆ ಸಂಬಂಧಪಟ್ಟವರು ಎಲ್ಲರೂ ಇದ್ದಾರೆ. ಅಹಲ್ಯಾಬಾಯಿ ಕಣ್ಣು ಮಾತ್ರ ಒಬ್ಬರನ್ನ ಹುಡುಕ್ತಾ ಇರುತ್ತೆ. ಮದುವೆಯಾಗಿ ಬಂದಾಗಿನಿಂದ
ಹುಡುಕಾಟ ಮಾಡಿದ್ರೂ ಕಾಣಿಸ್ದೇ ಇದ್ದಂಥವ್ರು ಒಬ್ಬರು. ಯಾರದು? ಆಕೆ ಮದುವೆ ಆಗಿದ್ದಂತಹ ಖಾಂಡೇರಾವ್. ಖಾಂಡೇರಾವ್ ಯಾಕೆ ಕಾಣಿಸ್ತಾ ಇಲ್ಲ, ತನ್ನ ಗಂಡನಾದಂಥವ್ನು ಯಾಕೆ ಕಾಣ್ತಾ ಇಲ್ಲ ಅನ್ನೋದನ್ನು ಹುಡುಕ್ತಾಳೆ. ಅಷ್ಟೊತ್ತಿಗಾಗಲೇ ಈ ಅಧಿಕಾರಿಗಳೆಲ್ಲ ಬರೋದಕ್ಕೆ ಶುರು ಮಾಡಿರ್ತಾರೆ. ಸುಬೇದಾರಿಯನ್ನು ಕೊಡೋದಕ್ಕೆ ಬೇಕಾಗಿರುವಂಥ ತಯಾರಿ ಮಾಡೋದಕ್ಕೆ ಪೇಶ್ವನ ಕಡೆಯಿಂದ ಬಂದಂಥ ಅಧಿಕಾರಿಗಳೆಲ್ಲ ಆಸ್ಥಾನಕ್ಕೆ ಬರೋಕ್ಕೆ ಶುರು ಮಾಡಿರ್ತಾರೆ. ಈ ಗಲಿಬಿಲಿಯಲ್ಲಿ ಮತ್ತೆ ಮರಿತಾಳೆ. ಎಲ್ಲ ಆಯಿತು, ಈ ಅಧಿಕಾರಿಗಳು ಬಂದರು, ತಯಾರಿ ನಡೆಸಿದ್ರು. ಪೇಶ್ವರು ಬರ್ತಾರೆ, ಬಂದು ಎಲ್ಲ ಇನ್ನೇನು ಸುಬೇದಾರಿಯನ್ನು ಹಸ್ತಾಂತರ ಮಾಡಬೇಕು. ಸುಬೇದಾರಿ ಅಂತಂದರೆ ಏನು? ಪೇಶ್ವ ತನ್ನ ಆಡಳಿತದ ವ್ಯಾಪ್ತಿಯಲ್ಲಿರುವಂತಹ ಜಾಗವನ್ನು, ಸುಮಾರು 3 ಲಕ್ಷ ಬೆಲೆ ಬಾಳುವಷ್ಟು ಟೆರಿಟರಿ, ಒಂದು ಪ್ರದೇಶವನ್ನು, ಮಾಲ್ವಾ ಪ್ರದೇಶವನ್ನು ಮಲ್ಹರ್ ರಾವ್ರವರ ಶೌರ್ಯಕ್ಕೆ ಮೆಚ್ಚಿ ಅವರಿಗೆ ಹಸ್ತಾಂತರ ಮಾಡ್ತಾ ಇರ್ತಾರೆ. ಅಂದರೆ ಇನ್ನು ಮುಂದಕ್ಕೆ, ಅಲ್ಲಿಂದ ಮುಂದಕ್ಕೆ ಈ ಪ್ರದೇಶದಿಂದ ಬರುವಂಥ ಎಲ್ಲ ಆದಾಯ, ಎಲ್ಲ ಇನ್ಕಮ್, ಅದರ ಮೇಲಿರುವಂಥ ಸಂಪೂರ್ಣ ರೈಟ್ಸ್, ಅದರ ಅಡ್ಮಿನಿಸ್ಟ್ರೇಟಿವ್ ರೈಟ್ಸ್, ಅದರ ಆಡಳಿತದ ಅಧಿಕಾರ ಎಲ್ಲವನ್ನು ಹಸ್ತಾಂತರ ಮಾಡ್ತಾರೆ. ಸೊ ಇದು ಆಗಬೇಕಾದಂಥ ಸಮಯ. ಈ ಟೈಮಲ್ಲಿ ಎಲ್ಲರೂ ಕೂತಿರ್ತಾರೆ. ಅಹಲ್ಯಾಬಾಯಿ ಕೂಡ ಅಲ್ಲೇ ಕೂತಿರ್ತಾರೆ. ಮಲ್ಹರ್ ರಾವ್ರವರು ಸುತ್ತಮುತ್ತ ನೋಡಿ ಅಹಲ್ಯಾಬಾಯಿ ಇದ್ದಲ್ಲಿಗೆ ನಡ್ಕೊಂಡು ಬಂದು ಅಹಲ್ಯಾಬಾಯಿಯ ಕೈಯನ್ನು ಹಿಡ್ಕೊಂಡು ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾರೆ. ಅಹಲ್ಯಾಬಾಯಿ ಪುಟ್ಟ ಹುಡುಗಿ, 9 ವರ್ಷದ ಹುಡುಗಿ, ತನ್ನ ಸೊಸೆ ಆದ್ರೂ ಕೈ ಹಿಡಿದು ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಪೇಶ್ವರಿಂದ ಸುಬೇದಾರಿಯ ಪತ್ರವನ್ನು, ಅಂದರೆ ಸುಬೇದಾರಿಯ ಅಧಿಕಾರವನ್ನು ಕೊಡ್ತಾ ಇರುವಂಥ ಅಧಿಕಾರ ಪತ್ರವನ್ನು ತನ್ನ ಕೈಯಲ್ಲಿ ಪಡ್ಕೊಂಡು ಅಹಲ್ಯಾಬಾಯಿಯ ಕೈಗೆ ಕೊಡ್ತಾರೆ. ಅಹಲ್ಯಾಬಾಯಿ ಪುಟ್ಟ ಹುಡುಗಿ, ಏನು ಮಾಡಬೇಕು ಅಂತ ಗೊತ್ತಿಲ್ಲ ಅವಳಿಗೆ. ಸುಬೇದಾರಿಕೆ ಅಂತಂದ್ರೆ ಏನು, ಒಂದು ಅಧಿಕಾರ ಅಂತ ಗೊತ್ತು. ತನ್ನ ಮಾವನ ಶೌರ್ಯಕ್ಕೆ ಮೆಚ್ಚಿ, ತನ್ನ ಮಾವನ ನಿಷ್ಠೆಗೆ ಮೆಚ್ಚಿ ಪೇಶ್ವ ಅದನ್ನು ಕೊಡ್ತಿದ್ದಾರೆ ಅನ್ನೋದು ಗೊತ್ತಿದೆ. ಆದರೆ ಈ ಪತ್ರದ ಮಹತ್ವ ಏನು, ಈ ಪತ್ರದ ವ್ಯಾಲ್ಯೂ ಏನು ಅನ್ನೋದು ಅಹಲ್ಯಾಬಾಯಿ ಗೊತ್ತಿಲ್ಲ. ಪುಟ್ಟ ಹುಡುಗಿ ತಾನು ಅದನ್ನು ಹಿಡ್ಕೊತಾಳೆ, ಕೈಯಲ್ಲಿ ಹಿಡ್ಕೊಂಡು ಮಾವನ ಮುಖವನ್ನು ನೋಡಿ, ಏನು ಮಾಡಬೇಕು ನಾನು ಇದನ್ನು ಇಟ್ಕೊಂಡು, ನಾನು ಇದನ್ನು ತೊಗೊಂಡು ಹೋಗ್ಬಿಡ್ಲಾ ಅಂತ ಕೇಳ್ತಾಳೆ. ಪಕ್ಕದಲ್ಲಿದ್ದವ್ರು ನಕ್ಕೆ ಹೇಳ್ತಾರೆ, ತೊಗೊಂಡು ಹೋಗು ಮಗು, ಆದರೆ ಇದನ್ನು ಭಾಳ ಜೋಪಾನವಾಗಿ ಕಾಪಾಡು ಅಂತ ಹೇಳ್ತಾರೆ. ಭಗವಂತನ ಇಚ್ಛೆ ಇತ್ತೇನೋ, ಆ ಮಗು ಮುಂದೆ ಬೆಳೆದು ಲೋಕಮಾತೆ, ರಾಜಮಾತೆ, ಕರ್ಮಯೋಗಿಣಿ ಅಂತೆಲ್ಲ ಹೆಸರನ್ನು ಸಂಪಾದನೆ ಮಾಡ್ತಾರೆ. ಎಲ್ಲರೂ, ಇಡೀ ಹೋಲ್ಕರ್ ಮನೆತನ ಮತ್ತು ಪೇಶ್ವಾ ಮನೆತನ, ಮರಾಠರು ಎಲ್ಲರೂ ಹೆಮ್ಮೆ ಪಡುವಂತಹ ಆಡಳಿತವನ್ನು ಮಾಡುವಂತಹ ಒಂದು ದಕ್ಷ ಅಡ್ಮಿನಿಸ್ಟ್ರೇಟರ್ ಆಗಿ ಡೆವಲಪ್ ಆಗ್ತಾ ಹೋಗ್ತಾರೆ. ಸೊ ಇದೆಲ್ಲ ಆಗ್ತಾ ಹೋದ್ಮೇಲೆ, ಇದೆಲ್ಲ ಆಗಿ ಇದೆಲ್ಲ ಕಾರ್ಯಕ್ರಮಗಳೆಲ್ಲ ಮುಗಿಯುತ್ತೆ. ಕಾರ್ಯಕ್ರಮಗಳು ಮುಗಿಯುವಾಗಲೂ ಕೂಡ, ಕಾರ್ಯಕ್ರಮಗಳು ನಡೆಯುವಾಗಲೂ ಮತ್ತು ನಂತರದಲ್ಲೂ ಖಾಂಡೇರಾವ್ ಕಾಣಿಸೋದಿಲ್ಲ ಅಹಲ್ಯಾಬಾಯಿಗೆ. ಅಹಲ್ಯಾಬಾಯಿ ತನ್ನ ನಾದಿನಿಯರನ್ನು ಕೇಳ್ತಾರೆ, ನಿಮ್ಮ ಅಣ್ಣ ಎಲ್ಲಿ, ಖಾಂಡೇರಾವ್ ಎಲ್ಲಿ, ನನ್ನ ಪತಿಯಲ್ಲಿ ಕಾಣಿಸೋದೇ ಇಲ್ವಲ್ಲ ಅಂತ. ಅವರು ಇನ್ನೇನೋ ಬೇರೆ ಮಾತನ್ನು ಮರೆಸಿ ಬಿಟ್ಟು ಅದಕ್ಕೇನು ಉತ್ತರನೇ ಕೊಡದಲ್ಲೇ ಮುಂದಕ್ಕೆ ಹೋಗ್ಬಿಡ್ತಾರೆ. ಸೊ ಅಹಲ್ಯಾಬಾಯಿಗೆ ಒಂದು ಅನುಮಾನ ಶುರುವಾಗುತ್ತೆ. ಯಾರನ್ನೇ ಕೇಳಿದ್ರು ಖಾಂಡೇರಾವ್ ಬಗ್ಗೆ ಏನು ವಿಚಾರಗಳನ್ನು ಹೇಳೋದಿಲ್ವಲ್ಲ. ನಾನು ಕೇಳಿರುವಂಥ ಪ್ರಕಾರ, ಅಂದರೆ ಅಹಲ್ಯಾಬಾಯಿ ಕಿವಿಗೆ ಬಿದ್ದಿರುತ್ತೆ, ಖಾಂಡೇರಾವ್ ಪ್ರತಿದಿನ ಏನೋ ಒಂದು ಔಷಧಿಯನ್ನು ಕುಡಿದು ಮತ್ತಿನಲ್ಲಿರ್ತಾನೆ ಅಂತ. ಚಿಕ್ಕ ಹುಡುಗಿ ಆಗಿರೋದ್ರಿಂದ ಔಷಧಿ ಏನು, ಅದು ಮತ್ತು ಬರೆಸುವಂತಹ ಮದಿರೆ, ಆಲ್ಕಹಾಲ್ ಅನ್ನೋದು ತನಗೆ ಗೊತ್ತಿಲ್ಲ. ಅದನ್ನು ಕುಡಿದು ಮಲಗಿರ್ತಾನೆ. ಅದೇನು ಅಂತ ತಿಳ್ಕೊಳ್ಬೇಕು, ತಾನು ಏನು ಮಾಡ್ತಾನೆ ಅಂತ ತಿಳ್ಕೊಳ್ಬೇಕು, ಯಾಕೆ ಯಾವುದರಲ್ಲೂ ಭಾಗವಹಿಸೋದಿಲ್ಲ ಅಂತ ತಿಳ್ಕೊಳ್ಬೇಕು. ಅರಮನೆಯಲ್ಲಿ ಹೆಚ್ಚು ಹೆಚ್ಚು ಕಾಲ ಕಳೆದಷ್ಟೂ ಅಹಲ್ಯಾಬಾಯಿಗೆ ತನ್ನ ಗಂಡನ ಬಗ್ಗೆ ಪ್ರಶ್ನೆಗಳು ಹೆಚ್ಚುತ್ತಾ ಹೋಗುತ್ತೆ. ಭೇಟಿನೂ ಆಗಿಲ್ಲ, ಹಲವಾರು ಬೆರಳಲ್ಲಿ ಎಣಿಸೋಷ್ಟು ಮಾತ್ರ ಭೇಟಿ ಆದ್ರೂ ಮಾತುಕತೆಗೆ ಅವಕಾಶ ಇಲ್ಲ, ಅರ್ಥ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ, ಒಂದು ಹೊಂದಿಕೊಂಡು ಬಾಳೋದಕ್ಕೆ ಅವಕಾಶ ಇಲ್ಲ, ಯಾವುದೂ ಇಲ್ಲ. ಈ ಪ್ರಶ್ನೆಗಳೆಲ್ಲ ಮನಸ್ಸಿನಲ್ಲಿ ಉಳ್ಕೊಳ್ತಾ ಹೋಗುತ್ತೆ. ಇದೆಲ್ಲದರ ಮಧ್ಯದಲ್ಲಿ ಅಹಲ್ಯಾಬಾಯಿಯ ವಿದ್ಯಾಭ್ಯಾಸದ ಕಾಲ ಬರುತ್ತೆ. ಅಹಲ್ಯಾಬಾಯಿಯ ವಿದ್ಯಾಭ್ಯಾಸ ತಮ್ಮ ಮಾವನವರ ನಿರ್ದೇಶನದಂತೆ, ತಮ್ಮ ಅತ್ತೆಯವರ ಮಾರ್ಗದರ್ಶನದಲ್ಲಿ, ಎಲ್ಲರೂ ಆ ಕುಟುಂಬದಲ್ಲಿ ನೀವು ಗಮನಿಸಬೇಕಾಗಿರೋ ಅಂಶ ಏನಂತಂದರೆ, ಮಲ್ಹರ್ ರಾವ್ ಹೋಲ್ಕರ್ ಆಗಲಿ, ಅವರ ಪತ್ನಿ ಆಗಲಿ, ಮತ್ತು ಬೇರೆ ಪತ್ನಿಯರಾಗಲಿ ಅಥವಾ ಕುಟುಂಬದಲ್ಲಿದ್ದಂಥವರೆಲ್ಲರೂ ಅಹಲ್ಯಾಬಾಯಿಯನ್ನು ಬಹಳವಾಗಿ ಪ್ರೀತಿಸ್ತಾರೆ. ಆ ಪ್ರೀತಿಯಿಂದ ಅಹಲ್ಯಾಬಾಯಿಯನ್ನು ಬೇರೆ ಗಂಡು ಮಕ್ಕಳ ಜೊತೆಗೆ ಸರಿಸಮಾನವಾಗಿ ಕಾಣುವಂಥ ಪದ್ಧತಿ. ಗಂಡು ಮಕ್ಕಳಿಗೆ ಯಾವ ರೀತಿಯಾದಂತಹ ತರಬೇತಿಯನ್ನು ಕೊಡಬೇಕೋ ಅದೇ ರೀತಿಯಾದ ತರಬೇತಿ ಅಹಲ್ಯಾಬಾಯಿಗೂ ಕೊಡಬೇಕು ಅನ್ನೋದು ಮಲ್ಹರ್ ರಾವ್ರವರ ಅಪೇಕ್ಷೆ ಮತ್ತು ಆದೇಶ ಕೂಡ. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೋದಾಗಿರೋದು ಏನಂತಂದರೆ, ಮಲ್ಹರ್ ರಾವ್ರವರು ಅಹಲ್ಯಾಬಾಯಿಯಲ್ಲಿದ್ದಂಥ ಆ ಒಂದು ಮುಂದೆ ಭವಿಷ್ಯದಲ್ಲಿ ತಮ್ಮ ರಾಜ್ಯವನ್ನು ದಕ್ಷವಾಗಿ ನಡೆಸ್ಕೊಂಡು ಹೋಗುವಂಥ ದಕ್ಷತೆ ಮತ್ತು ಆ ಒಂದು ಸಾಮರ್ಥ್ಯ ಅಹಲ್ಯಾಬಾಯಿಯಲ್ಲಿದೆ ಅನ್ನೋದನ್ನು ಮಲ್ಹರ್ ರಾವ್ರವರು ಗುರುತಿಸಿದರು. ಸೊ ಇಲ್ಲಿಂದ ಮುಂದಕ್ಕೆ ಅಹಲ್ಯಾಬಾಯಿಯವರ ಟ್ರೈನಿಂಗ್ ಹೇಗಾಗುತ್ತೆ, ಯಾವ್ಯಾವ ವಿಚಾರಗಳಲ್ಲಿ ಅವರು ಅನುಭವವನ್ನು ಪಡಿತಾ ಹೋಗ್ತಾರೆ, ಮತ್ತು ಮುಂದಿನ ಹಂತದಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ನೋಡೋಣ ಮುಂದಿನ ಸಂಚಿಕೆಯಲ್ಲಿ.